ಮೈಸೂರು ಭೇಟಿ ವೇಳೆ ಬಿಜೆಪಿ ನಾಯಕರಿಗೆ ಮೋದಿ ಗೆಲುವಿನ ಪಾಠ ಮಾಡಿದ್ದಾರೆ. ಗೆಲುವಿನ ಸೂತ್ರದ ಮಂತ್ರೋಪದೇಶ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯ ನಾಯಕರಿಗೆ ಅಭ್ಯರ್ಥಿಗಳನ್ನ ಹೇಗೆ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತಹ ಸೂತ್ರವನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಸೂತ್ರ ಏನು? ಹಾಗಾದ್ರೆ ಬಿಜೆಪಿ ನಾಯಕರು, ಬಿಜೆಪಿಯ ಕಾರ್ಯಕರ್ತರು ಅಭ್ಯರ್ಥಿಗಳ ಗೆಲುವಿಗಾಗಿ ಏನೆಲ್ಲ ಮಾಡಬೇಕಾಗುತ್ತೆ, ಯಾವ ರೀತಿಯಾಗಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕಾಗುತ್ತೆ, ಅಲ್ಲಿರುವಂತಹ ಸ್ಟ್ರಾಟಜಿಗಳಾದ್ರೂ ಏನು? ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆಲುವಿನ ಪಾಠ ಏನ್ ಮಾಡಿದ್ದಾರೆ, ಸೂತ್ರಗಳನ್ನ ಏನು ರಚಿಸಿ ಕೊಟ್ಟಿದ್ದಾರೆ, ಆ ಸೂತ್ರಗಳು ಏನೇನು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೂತ್ರ 1, ರಾಜ್ಯದಲ್ಲಿ 2 ಹಂತದಲ್ಲಿ ಮತದಾನ ನಡೆಯುತ್ತೆ. ಮೊದಲ ಹಂತದ ಮೇಲೆ ಸದ್ಯಕ್ಕೆ ಕಣ್ಣಿಡಿ, ಮೊದಲ ಹಂತದ ಎಲೆಕ್ಷನ್ ಆಗೋವರೆಗೂ ಆ ಕ್ಷೇತ್ರಗಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬೂತ್ ಮಟ್ಟದ ಕಾರ್ಯಕರ್ತರ ಮೇಲೂ ಕೂಡ ರಾಜ್ಯ ನಾಯಕರು ನಿಗಾ ವಹಿಸಬೇಕು ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಮೇರಾ ಬೂತ್ ಸಬ್ಸೆ ಮಜಬೂತ್ ಕಾರ್ಯವೈಖರಿಯಲ್ಲಿ ಕೆಲಸ ಮಾಡಬೇಕು ಕಾರ್ಯಕರ್ತರು ಅನ್ನುವಂತಹ ಮೆಸೇಜ್ ಅನ್ನು ರವಾನೆ ಮಾಡಿದ್ದಾರೆ. ಇದನ್ನ ಆಯಾ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾಗಿರಬಹುದು, ತಾಲೂಕು ಅಧ್ಯಕ್ಷರಾಗಿರಬಹುದು, ಬೂತ್ ಅಧ್ಯಕ್ಷರಾಗಿರಬಹುದು, ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರಬಹುದು. ಸೊ ಇವರೆಲ್ಲರೂ ಕೂಡ ಅದನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಬೇಕು. ಸ್ಟ್ರಿಕ್ಟ್ ಆಗಿರುವಂತಹ ಇನ್ಸ್ಟ್ರಕ್ಷನ್ ನ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾರ್ಯಕರ್ತರಿಗೆ ರವಾನೆ ಮಾಡಬೇಕು ಅನ್ನುವಂತಹ ಸೂತ್ರ ಇದು. ಇನ್ನು ಚುನಾವಣಾ ಪ್ರಚಾರದಲ್ಲಿ ಯಾವುದೇ ಕಾರಣಕ್ಕೂ ಪೇಜ್ ಪ್ರಮುಖ ಕಡೆಗಣಿಸಬೇಡಿ ಅನ್ನುವಂತಹ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ನು ಗೆಲುವಿನ ಸೂತ್ರ 5, 28ರಲ್ಲಿ ಮೊದಲ ಹಂತದ 14 ಕ್ಷೇತ್ರಗಳನ್ನು ಕ್ರಿಕೆಟ್ ಪವರ್ ಪ್ಲೇ ರೀತಿ ಪರಿಗಣಿಸಿ ಗೆಲ್ಲಬೇಕು ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. 14 ಕ್ಷೇತ್ರಗಳನ್ನ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಕಾನ್ಸಂಟ್ರೇಟ್ ಮಾಡೋ ಮೂಲಕ ಪ್ರತಿನಿತ್ಯ ಪ್ರಚಾರ ಮಾಡೋದಾಗಿರಬಹುದು, ಬಿರುಸಿನ ಪ್ರಚಾರ ಮಾಡೋದಾಗಿರಬಹುದು, ಕೇಂದ್ರ ಸರ್ಕಾರದ ಸಾಧನೆಗಳಾಗಿರಬಹುದು, ಯೋಜನೆಗಳಾಗಿರಬಹುದು, ಬಿಜೆಪಿಯಿಂದ ರಾಷ್ಟ್ರಕ್ಕೆ, ದೇಶದ ಜನರಿಗೆ, ಮತದಾರನಿಗೆ ಯಾವೆಲ್ಲ ಲಾಭ ಆಗಿದೆ, ಇದೆಲ್ಲವನ್ನು ಕೂಡ ವಿವರವಾಗಿ ಹೇಳಬೇಕು ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಬೂತ್ ಮಟ್ಟದಲ್ಲಿ ಗಟ್ಟಿಯಾಗಬೇಕು ಅಂತ ಈ ಹಳೆ ಮೈಸೂರು ಭಾಗದಲ್ಲಿ ಇಷ್ಟು ವರ್ಷ ಜೆಡಿಎಸ್ ಮತ್ತು ಬಿಜೆಪಿ ಬದ್ಧ ವೈರಿಗಳಂತೆ ಇದ್ದಂತಹ ಪಕ್ಷಗಳು ಈಗ ಮೈತ್ರಿ ಮಾಡಿಕೊಂಡಿದೆ. ಈ ಮೈತ್ರಿಯ ಉದ್ದೇಶ ಏನು? ಈ ಮೈತ್ರಿಯಿಂದ ಮುಂಬರುವಂತಹ ದಿನದಲ್ಲಿ ದೇಶದ ಜನರಿಗೆ, ಮತದಾರರಿಗೆ ಮತ್ತು ಪಕ್ಷಕ್ಕೆ ಏನೆಲ್ಲ ಲಾಭ ಆಗುತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಕಟ್ಟ ಕಡೆಯ ಮತದಾರನಿಗೂ ಕೂಡ ರವಾನೆ ಮಾಡುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಬೂತ್ಗಳಲ್ಲಿ ಕಾರ್ಯಕರ್ತರ ಜೊತೆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳಿ, ಗೆಲುವಿನ ಹಾದಿ ಸುಲಭವಾಗಿಸಿ ಅನ್ನುವಂತಹ ಸೂತ್ರ ಹೆಂದಿದ್ದಾರೆ. ಸಮುದಾಯದ ಆಧಾರಗಳಲ್ಲಿ ಮತಗಳನ್ನ ಜೋಡಿಸಿಕೊಂಡರೆ ಗೆಲುವು ಸುಲಭವಾಗುತ್ತೆ ಅನ್ನುವಂತಹ ಮೆಸೇಜ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಮೈತ್ರಿ ನಾಯಕರಿಗೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.